ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಥ್ಯಾಂಕ್ ಯು ಸರ್, ನಮ್ಮ ಸೊಸೆಗೂ ಮೊಮ್ಮಗನಿಗೂ ಕೆಲಸ ಕೊಟ್ಟಿರೋದಕ್ಕೆ. ಇಟ್ಸ್ ಓಕೆ ಮೇಡಮ್. ಆದರೆ ಈಗ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ಮಾ? ನಿಮ್ಮ ಮೊಮ್ಮಗನಿಗೆ ಇದ್ದಕ್ಕಿದ್ದಾಗೆ ತಲೆ ಸುತ್ತು ಬಂದು ಬಿದ್ದೋಗ್ಬಿಟ್ಟಿದ್ದಾನೆ ಮೇಡಮ್. ನಿಮ್ಮ ಮೊಮ್ಮಗನ ಜೀವ ಉಳಿಬೇಕು ಅಂದರೆ ನೀವೇ ಅವ್ರ ಪಾಲಿಗೆ ದೇವರಾಗಿ ಬರಬೇಕು. ನೀವು ತಕ್ಷಣ ಹೊರಟು ಬರ್ಬೋದಾ? ಪ್ಲೀಸ್ ಸರ್, ನಾವಿಲ್ಲಿ ಕೆಲಸ ಮಾಡ್ತಿರೋ ವಿಷಯ ಅಜ್ಜಿ ಗೊತ್ತಾಗೋದು ಬೇಡ. ಸತ್ಯನ ಮುಚ್ಚಿಡಬಾರ್ದು ಅಲ್ವಾ ಜಾನ್ವಿ? ಸರ್ ಪ್ಲೀಸ್ ಸರ್, ಇದೊಂದು ವಿಷಯ ಅಜ್ಜಿ ಗೊತ್ತಾಗದಿರೋ ಥರ ಮ್ಯಾನೇಜ್ ಮಾಡಿದ್ದೀವಿ. ಗೊತ್ತಾದ್ರೆ ನೊಂದ್ಕೋತಾರೆ ಸರ್ ಅವರು. ಇಷ್ಟು ದೂರ ಬಂದಿದ್ದಾರೆ ಪಾಪ. ಅವ್ರಿಗೊಂದು ಕಪ್ ಕಾಫಿ ಕೊಟ್ಟು ಕಳಿಸ್ತಿದ್ರೆ ಹೇಗೆ? ಮತ್ತೆ ನೀನು ಯಾಕೆ ನನ್ಗೆ ಫೋನ್ ಮಾಡಿದ್ದು? ನೀವು ತುಂಬ ದಿವಸ ಆಯ್ತಲ್ಲ ರನ್ನಿಂಗ್ ರೇಸ್ ಮಾಡಿ, ಸ್ವಲ್ಪ ಓಡ್ಲಿ ಅಂತ ಹೇಳಿ ಕರೆಸಿದೆ. ಇನ್ನೊಂದು ಸಲ ಈ ಥರ ತಲೆಹರಟೆ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಹುಷಾರ್. ಏಯ್, ಸ್ಪೀಕರ್ ಆನ್ ಮಾಡೋ. ಹಲೋ ಶ್ರೀ, ಹೇಗಿದ್ಯಾ ನೀನು? ನಿನ್ಗೇನು ತೊಂದರೆ ಆಗಿಲ್ಲ ತಾನೆ? ಇಲ್ಲ ಇಲ್ಲ ಅಜ್ಜಿ. ಆ ಯೋಗ್ಯ ಮದನ್ ಫೋನ್ ಮಾಡಿ ನಿನಗೆ ಹುಷಾರಿಲ್ಲ ಅಂತ ಹೇಳಿ ಅವನ ಆಫೀಸಿಗೆ ಕರೆಸಿದ್ದ. ನೀನು ತಲೆ ಸುತ್ತಿ ಬಿದ್ದೆ ಅಂತ ಕೇಳಿ ನನ್ನ ಗುಂಡಿಗೆನೆ ನಿಲ್ಲೋ ಥರ ಇತ್ತು. ನೀನು ಆರಾಮಾಗಿದ್ಯಾ ತಾನೆ? ಹಾಂ ಅಜ್ಜಿ, ನಾನು ಹುಷಾರಾಗಿ ಇದ್ದೇನೆ. ಆ ಮನೆ ಹಾಳ ಮದನ್ ಸುಳ್ಳು ಸುಳ್ಳು ಹೇಳಿ ನನಗೆ ಗಾಬರಿ ಮಾಡ್ತಾನೆ ನೋಡು. ಅವ್ನ ನಾಲ್ಗೆ ಬಿದ್ದೋಗ್ಲಿ. ನಾವಿಲ್ಲಿ ವಿಶ್ವನಾಥ್ ಸರ್ಕಲ್ ಹತ್ರ ಇದ್ದೀವಿ. ನಿಮ್ಮ ಆಫೀಸ್ ಇರೋದೆಲ್ಲಿ? ಯಾಕಜ್ಜಿ? ಅದು ಶ್ರೀ, ಅತ್ತೆ ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾರೆ ಕಣೋ. ಒಂದ್ಸಲ ನಿನ್ನ ಆಫೀಸ್ ಹತ್ರ ಬಂದು ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗ್ತೀವಿ. ನಮ್ಮ ಆಫೀಸ್ ಅಲ್ಲಿಂದ ತುಂಬ ದೂರ ಇದೆ. ಒಂದು ಕೆಲಸ ಮಾಡಿ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ, ನಾವು ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಸರಿ, ಬೇಗ ಬಂದ್ಬಿಡು. ಅತ್ತೆ, ಶ್ರೀ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬರ್ತಾನಂತೆ. ನಡೀರಿ, ನಮ್ಮ ಮನೆಗೆ ಹೋಗೋಣ. ಟೈಮ್ ಸರಿಯಾಗಿ ಕೆಲಸಕ್ಕೆ ಬರದೇ ಇರೋದು, ನನಗೆ ಆಟ ಆಡ್ಸೋದು, ಇವೆಲ್ಲ ನನ್ನ ಹತ್ರ ಬೇಡ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ನೀನು ಮನೆ ಅಡ್ವಾನ್ಸ್ಗೆ ಅಂತ 20,000 ಕೊಟ್ಟಿಯಲ್ಲ? ಅದನ್ನು ನಾನು ಕೊಟ್ಟಿದ್ದು ಅಂತ ಹೇಳಿಲ್ಲ ತಾನೆ? ಅಯ್ಯೋ, ನನಗಷ್ಟು ಬುದ್ಧಿ ಇಲ್ವಾ? ನೀನೇ ಹೇಳ್ದಿಯಲ್ಲ ಯಾರಿಗೂ ಹೇಳಬಾರ್ದು ಅಂತ. ಮತ್ತೆ ಏನಂತ ಹೇಳಿದೆ? ಆ್ಯಡ್ ಫಿಲ್ಮಲ್ಲಿ ಮಾಡೆಲ್ ಆಗಿ ಆಫರ್ ಸಿಕ್ಕಿದೆ ಅಂತ ಹೇಳಿದ್ದೀನಿ. ನಂಬುದ್ರಾ? ನಂಬಿಸಿದ್ದೀನಿ. ಛತ್ರಿ ಕಣೆ ನೀನು. ಯಾವ ಮಾರ್ಸದಲ್ಲಿ ನನ್ನೇ ಸೈಡ್ ಹೊಡಿತೀಯ ಲಾಡಿ. ಅಂತೂ ಹೊಸ ಮನೆ ಕನಸನ್ನ ಈಡೇರಿಸ್ಕೊಂಬಿಟ್ಟೆ. ಎಲ್ಲಿ ಈಡೇರ್ತು? ಈಗ ಬರೀ ಮೊದಲನೇ ಇನ್ಸ್ಟಾಲ್ಮೆಂಟ್ ಕೊಟ್ಟಿರೋದು ಅಷ್ಟೇ. ಇನ್ನು 3 ಇನ್ಸ್ಟಾಲ್ಮೆಂಟ್ ಇದೆ. 3 30 ಕಣೆ. ನಿಮ್ಮಣ್ಣ ನಾನಿದ್ದೀನಲ್ಲ, ಟೆನ್ಷನ್ ಯಾಕೆ, ಬಿಟ್ಟಾಕೋ. ಥ್ಯಾಂಕ್ಸ್ ಕಣೋ. ನನ್ನ ತಂಗಿಗೋಸ್ಕರ ಇಷ್ಟು ಸಹಾಯ ಮಾಡಿದೆ ಅವ್ರು ಹೇಗೆ? ಆಮೇಲೆ ನಾನು ನನಗೆ ಸಹಾಯ ಮಾಡ್ತಾ ಇರೋದು ಅಂತ ಯಾರಿಗೂ ಗೊತ್ತಾಗ್ಕೊಡ್ದು. ಕಾಲನ್ ಕೂಡ ಹೇಳ್ಕೊಡ್ದು ನೀನು. ಡೋಂಟ್ ವರಿ, ಯಾರಿಗೂ ಗೊತ್ತಾಗ್ದೇ ನಾನು ಮ್ಯಾನೇಜ್ ಮಾಡ್ತೀನಿ. ಬಾಯ್ ಬಾಯ್.
ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮದ ಅನುಬಂಧ. ಜಾನ್ವಿ, ನಾಳೆ ನೀವಿಬ್ಬರು ಅರ್ಧ ದಿನ ರಜೆ ಹಾಕೋದನ್ನು ಮರಿಬೇಡಿ. ನಾಳೆ ಹೊಸ ಮನೇಲಿ ಹಾಲು ಉಕ್ಸೋಣ ಅಂತ ಬೇಬಿ ಹೇಳ್ತಿದ್ದಾಳೆ. ನಮ್ಮ ಬೇಬಿ ತುಂಬ ಗಟ್ಟಿಗತ್ತಿ. ಏನಾದರೂ ಮಾಡಬೇಕು ಅಂತ ಹಠ ಹಿಡಿದ್ರೆ ಅದನ್ನ ಆಗೋ ತನಕ ಸುಮ್ಮನೆ ಇರೋದಿಲ್ಲ. ನೋಡು, ಒಂದೇ ದಿನದಲ್ಲಿ ಯಾವುದೋ ಮಾಡ್ಲಿಂಗ್ ಅಂತ ಕೆಲಸ ಗಿಟ್ಟಿಸ್ಕೊಂಡು ಅವ್ರ ಹತ್ರ ಅಡ್ವಾನ್ಸ್ ತೊಗೊಂಡು ಬರೋದು ಏನು ಸುಮ್ಮನೆನಾ? ಅವಳಿಗೆ ಇಷ್ಟೆಲ್ಲ ಛಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಕಂಪನಿ ಕಟ್ಟೋವಾಗ ನನಗೂ ಇಷ್ಟೇ ಛಲ ಇತ್ತು. ಆದರೆ ನನ್ನ ಮಕ್ಕಳು ಯಾರಿಗೂ ಇಷ್ಟು ಛಲ ಇಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಬೇಬಿ ನೋಡಿದ್ರೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ, ಹೆಮ್ಮೆ ಅಂತ ಅನಿಸ್ತಾ ಇದೆ. ಯಾಕೆ ನೀನೇನು ಮಾತಾಡ್ತಾ ಇಲ್ಲ? ನಿನ್ನ ಗಂಡ ಮನೆಗೆ ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡು ತರಲಿಲ್ಲ, ಬೇಬಿ ತಂದುಕೊಟ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಅದಲ್ಲ ಅಜ್ಜಿ, ನಾನು ಯೋಚನೆ ಮಾಡ್ತಿರೋದು. ಮತ್ತೆ ಬೇಬಿ ಅತ್ತೆ ಹೇಳ್ದಾಗೆ ಅದು ಮಾಡ್ಲಿಂಗ್ ಅಸೈನ್ಮೆಂಟಿಂದ ಬಂದಿರೋ ದುಡ್ಡಲ್ಲ ಅನ್ಸುತ್ತೆ. ಅಂದರೆ ಅವ್ರು ಬೇರೆ ಯಾರ ಹತ್ರನೂ ತೊಗೊಂಡು ನಮ್ಮ ಹತ್ರ ಮಾಡ್ಲಿಂಗಿಂದ ಬಂತು ಅಂತ ಸುಳ್ಳು ಹೇಳ್ತಿದ್ದಾರೆ ಅನ್ಸುತ್ತೆ. ಯಾಕೆ ಈ ಅನುಮಾನ? ನಾನೀಗ ಒಣಗಿರೋ ಬಟ್ಟೆ ಥರ ಕಾಚೆ ಹೋಗಿದ್ನಲ್ಲ, ಆಗ ಬೇಬಿ ಅತ್ತೆ ಯಾರ ಜೊತೆನೂ ಗುಟ್ಟಾಗಿ ಮಾತಾಡ್ತಾ ಇದ್ರು ಫೋನಲ್ಲಿ. ನಿಮ್ಮಿಂದ ತುಂಬ ಸಹಾಯ ಆಯಿತು, ಮನೆ ಅಡ್ವಾನ್ಸಿಗೆ ದುಡ್ಡಾಯಿತು ಅಂತ ಹೇಳ್ತಿದ್ರು. ಅವರಿಗೆ ಯಾರಿಗೆ ಕೆಲಸ ಕೊಟ್ಟರೋ ಅವರಿಗೆ ಫೋನ್ ಮಾಡಿ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿರ್ಬೋದು. ಆ್ಯಡ್ ಏಜೆನ್ಸಿ ಅವ್ರು ಫೋನ್ ಮಾಡಿದರೆ ನಮ್ಮ ಮುಂದೆನೇ ಫೋನಲ್ಲಿ ಮಾತಾಡ್ಬೋದಿತ್ತು ತಾನೆ. ಆಚೆ ಹೋಗಿ ಬಚ್ಚಿಟ್ಕೊಂಡು ಮಾತಾಡೋ ಅಗತ್ಯ ಏನಿತ್ತು? ನಾನೊಂದು ಬೇರೆ ಕಾರಣ ಹೇಳಿದ್ದೀನಿ, ಅದನ್ನು ನಿನಗೆ ಗೊತ್ತಾದರೆ ಶಾಕ್ ಆಗ್ತೀಯ ಅಂತ ಫೋನಲ್ಲಿ ಹೇಳ್ತಿದ್ರು. ಅಂದರೆ ಅವಳು ಬೇರೆ ಕಡೆಯಿಂದ ದುಡ್ಡು ತಂದುಬಿಟ್ಟು ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾಳ. ಇರು, ಅವಳನ್ನ ಈವಾಗಲೇ ಕೇಳ್ತೀನಿ. ಸತ್ಯ ಇರು. ಅವ್ರ ಹತ್ರ ಈಗಲೇ ಕೇಳಕ್ಕೆ ಹೋಗಬೇಡಿ. ಸತ್ಯಗೇನು ಅಂತ ಗೊತ್ತಾದರೆ ನಮ್ಮ ಮನಸ್ಸಿಗೆ ಹಗುರ ಆಗುತ್ತೆ. ಆದರೆ ಪೂರ್ತಿ ವಿಷಯ ತಿಳ್ಕೊಳ್ದೆ ಅವ್ರ ಹತ್ರ ಕೇಳಿದ್ರೆ ತಪ್ಪಾಗುತ್ತೆ ಅಜ್ಜಿ. ಎರಡನ್ನೂ ನೀನೇ ಹೇಳ್ತೀಯಲ್ಲಮ್ಮ, ಮತ್ತೀಗ ಏನು ಮಾಡೋದು? ನನಗೆ ಒಂದಿನ ಟೈಮ್ ಕೊಡಿ, ಈ ದುಡ್ಡು ಎಲ್ಲಿಂದ ಬಂತು ಅಂತ ಕಂಡು ಹಿಡಿಯೋಕ್ಕೆ ಟ್ರೈ ಮಾಡ್ತೀನಿ. ಜಾನ್ವಿ, ಜಾನ್ವಿ, ಹೂ ತಗೊಂಡ್ ಬಾ ಅಂತ ಶ್ರೀಗೆ ಹೇಳ್ಬಿಡು. ಅದನ್ನೆಲ್ಲ ರವಿ ತರ್ತಾನಂತೆ. ಮತ್ತೆ ಶ್ರೀ ಮಾಲತಿ ಅತ್ತೆ ಜೊತೆ ಹೊಸ ಮನೆಗೆ ಹೋಗಿದ್ದಾರೆ. ರವಿ ಮತ್ತೆ ಶ್ರೀ ಸೇರಿ ಮನೆಯೆಲ್ಲ ಕ್ಲೀನ್ ಮಾಡಿಡ್ತಾರಂತೆ. ಸರಿ, ಹಾಗಾದ್ರೆ ನಾವು ಹೋದ ತಕ್ಷಣ ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ರಂಗೋಲಿ ಪುಡಿ ಇಟ್ಕೊಂಡಿದ್ದೆ ತಾನೆ? ತಗೊಂಡ್ ಬರ್ತೀನಿ, ಬೇಗ ಬಾ. ಬೇಬಿ ಎಲ್ಲಿ ಹೋದ್ಲು? ಬೇಬಿ, ಬೇಬಿ. ಅತ್ತೆ ಬನ್ನಿ ಹೋಗೋಣ. ನೋಡು, ಇವೆಲ್ಲ ಜಿಂಗೆ ಥರ ಜಿಗಿತೀರ. ನನಗಂತೂ ನಿಮ್ಮ ಥರ ಸ್ಪೀಡಾಗಿ ಓಡಾಡಕ್ಕೆ ಆಗಲ್ಲಪ್ಪ. ಅತ್ತೆ, ನಾವು ಬರೀ ಜಿಂಕೆ ತರ ಜಿಗಿತೀವಷ್ಟೇ. ಅಲ್ಲಿ ನಿಮ್ಮ ಮಗಳು ನೋಡಿ ಪಕ್ಷಿ ತರ ಹಾರ್ಕೊಂಡು ಬರ್ತಿದ್ದಾಳೆ. ಏನು ನೀವಿಬ್ರು ಜಿಂಕೆ ಪಕ್ಷಿ ಅಂತ ಏನೇನೋ ಮಾತಾಡ್ತಿದ್ದೀರಾ? ಜಾನ್ವಿ, ನಿಮ್ಮ ಅಜ್ಜಿ ಹೇಳ್ತಿದ್ರು ನಾವೆಲ್ಲ ಜಿಂಕೆ ತರ ಜಿಗಿತೀವಂತೆ, ನೀನು ಶ್ರೀ ಇಬ್ರು ಕೋತಿಗಳ ತರ ಹಾಡ್ತಿರಂತೆ. ಏನಿಲ್ಲ, ನಮ್ಮ ಅಜ್ಜಿ ಹಾಗೆ ನನ್ನ ಬಗ್ಗೆ ಹೇಳಕ್ ಚಾನ್ಸೇ ಇಲ್ಲ. ನನ್ನ ಮಾತಿನ ಮೇಲೆ ನಂಬಿಕೆಗಿಂತ ಅತ್ತೆ ಮಾತಿನ ಮೇಲೆ ನಂಬಿಕೆ ಜಾಸ್ತಿನಾ ನಿನ್ಗೆ? ಹೊಸ ಮನೆಗೆ ಬಾ, ನೋಡ್ಕೋತೀನಿ. ಅಯ್ಯೋ ತಪ್ಪಾಯ್ತು ಅತ್ತೆ, ಈ ಬಡಪಾಯಿ ಸೊಸೆ ಮೇಲೆ ಹಾಗೆಲ್ಲ ಕೋಪ ಮಾಡ್ಕೋಬಿಡಿ ಪ್ಲೀಸ್. ಹಾಗ್ ಬಾ ದಾರಿಗೆ. ಜಾನ್ವಿ, ನೀನು ನನ್ನ ಜೊತೆಗೆ ಬಾ, ನಾವು ನಿಧಾನಕ್ಕೆ ನಡ್ಕೊಂಡು ಹೋಗೋಣ. ಮೊದಲು ಅತ್ತೆಯವ್ರಿಗೆ ಹೋಗಿ ಅಲ್ಲಿ ಏನೇನು ಮಾಡ್ತಾರೋ ಅಂತ ನೋಡ್ಕೊಳ್ಳೋಣ. ಕೇಳಿಸ್ತಾ ವಸು ಅತ್ತೆ, ನೀವು ಮುಂದೆ ಹೋಗಿರಿ, ನಾನು ಅಜ್ಜಿ ಜೊತೆ ನಿಧಾನವಾಗಿ ಬರ್ತೀನಿ. ಅರ್ಥ ಆಯ್ತು. ನಮ್ಮ ಅತ್ತೆಗೆ ನಿನ್ ಕಣ್ಣೆದುರುಗಡೆ ಇದ್ಬಿಟ್ರೆ ನಾವ್ ಯಾರು ಕಾಣಿಸೋದೇ ಇಲ್ಲ. ಅಮ್ಮ, ಏ ಬೇಬಿ, ಬೇಗ ಬಾರೆ ಹೋಗೋಣ. ನೀನು ಹೋಗ್ತಾ ಇರೋ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಯಾಕೆ? ಹೊಸ ಮನೆಗೆ ಹೋಗ್ಬೇಕು ಅಂತ ಎಲ್ರಿಗಿಂತ ಮುಂಚೆ ಕುಣಿತಾ ಇದ್ದವಳೆ ನೀನು, ಈಗ ನೀನೇ ಲೇಟಾ? ನೀನು ಹೋಗ್ತಾ ಇರೆ, ನಾನು ಹಿಂದೆನೇ ಬಂದೆ. ಸರಿ ಸರಿ, ಎಲ್ರು ಬೇಗ ಬಂದ್ಬಿಡಿ. ಬೇಬಿ, ಯಾಕೆ ನಿಂತ್ಕೊಂಡೆ? ಯಾರು ಕಾಯ್ತಾ ಇದೀಯಾ? ಒಬ್ರು ಇಂಪಾರ್ಟೆಂಟ್ ಗೆಸ್ಟ್ ಬರಬೇಕು. ಯಾರು? ನನಗೆ ತುಂಬ ಬೇಕಾದವರು. ಅದಕ್ಕೆ ಯಾರು ಅಂತ ಹೇಳು. ಇನ್ನೇನು ಬರ್ಬೋದು, ಬಂದರೆ ನಿಮಗೆ ಗೊತ್ತಾಗುತ್ತೆ. ಇಂಟ್ರೊಡ್ಯೂಸ್ ಮಾಡಿಸೋ ಅಗತ್ಯ ಇಲ್ಲ, ಅವ್ರನ್ನ ನೀವು ಚೆನ್ನಾಗಿ ಮಾತಾಡಿಸ್ಬೇಕು. ಇದು ನನ್ನ ರಿಕ್ವೆಸ್ಟ್. ಹಲೋ, ಹೆಂಗಿದ್ಯಾ ತಂಗೆ? ಎಲ್ಲಿ ನೀನು ಬರಲೇ ಇಲ್ಲ?
ಸ್ವಲ್ಪ ಬ್ಯುಸಿ ಇದ್ದೆ. ಹೆಂಗಾಯ್ತು ನಿನ್ನ ಹಾಲು ಉಗ್ಸೋ ಸೆರೆಮನಿ? ನಿನ್ನೇನು ಬಿಟ್ಟು ಮಾಡೋಕ್ಕಾಗತ್ತಾ? ಬೇಗ ಬಾ. ನನ್ನ ತಂಗಿ ಕರೆದ್ರೆ ನಾನು ಬರದೇ ಇರ್ತೀನ? ನಾನು ಆಗಲೇ ಬಂದಿದ್ದೀನಿ. ಎಲ್ಲಿದ್ಯಾ? ನೀನು ಮನೆ ಬಾಗಿಲ ನಿಂತ್ಕೊಂಡು ಕಾಣಿಸ್ಲಿಲ್ಲ ಅಂದರೆ ಗೇಟ್ ಆಚೆ ಬಾ, ಕಾಣಿಸ್ತೀನಿ. ಸರಿ. ಎಲ್ಲಿದ್ಯೋ? ಕಾಣಿಸ್ತಾನೆ ಇಲ್ಲ ನೀನು. ಇಲ್ಲಿ ಹಿಂದೆ ತಿರುಗು. ಬಂದ್ಯಾ? ಎಲ್ಲಿ ನೀನು ಬರಲ್ವ ಅನ್ಕೊಂಡಿದ್ದೆ. ನೀನು ಹೇಳಿದ್ಮೇಲೆ ಬರದೇ ಇರ್ತೀನಿ. ಬಾ, ಅಮ್ಮ ಜನನ್ ಮೀಟ್ ಮಾಡೋಣ. ನಾನು ಅಲ್ಲಿಗೆ ಬಂದರೆ ಉಕ್ಕೋದು ಹಾಲಲ್ಲ, ಹಾಲ. ಇದೇನು ಹೇಳೋದಕ್ಕೂ ಅಲ್ಲಿಂದ ನೀನು ಇಲ್ಲಿ ಬಂದಿದ್ದು ಅಲ್ಲ. ಮತ್ತೆ ಏನಿದು ಜಾನ್ವಿ? ಓಪನ್ ಮಾಡಿ ನೋಡು. ನೆಕ್ಲೆಸ್ ಅಜ್ಜಿ. ನೆಕ್ಲೆಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಯಾರಿಗೆ? ಕಲಾಕೆಗ? ಅಲ್ಲ. ಮತ್ತೆ ಬೇಬಿ ಅತ್ತೆಗೆ. ನನಗ? ಮನೆ ಅಡ್ವಾನ್ಸು ಬೇಬಿ ಅತ್ತೆನೇ ಅರೇಂಜ್ ಮಾಡಿದ್ರು. ನಾವೇನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅವರಿಗೆ ಒಂದು ಆರ್ಟಿಫಿಷಿಯಲ್ ನೆಕ್ಲೆಸ್ ಆದರೂ ಕೊಡೋಣ ಅಂತ ತೊಗೊಂಡು ಬಂದೆ. ಮನೆ ಗೃಹ ಪ್ರವೇಶ ಆಗಿದ್ರೆ ಮೈ ತುಂಬ ಒಡವೆ ಹಾಕ್ಕೊಂಡು ಮಹಾಲಕ್ಷ್ಮಿ ಥರ ಓಡಾಡ್ತಾ ಇದ್ದೆ. ಬೋಳ್ ಕುತ್ತಿಗೆ ನೋಡೋದಕ್ಕೆ ಸಂಕಟ ಆಯಿತು. ಅದಕ್ಕೆ ನೆಕ್ಲೆಸ್ ತಂದೆ. ಇದನ್ನು ಬೇಬಿ ಕೊಡೋ ಬದಲು ನೀನೇ ಇಟ್ಕೋಬೋದಿತ್ತಲ್ಲ. ನಿನ್ನ ಕತ್ತಲ್ಲಿ ಒಂದು ಸರ ಇಲ್ಲ. ನೀನು ಆಫೀಸ್ಗೆ ಹೋಗುವಾಗ ಬರೀ ಕತ್ತಲ್ಲಿ ಹೋಗ್ತಾ ಇದೀಯ. ನನಗೆ ಈ ಒಡವೆ ಅಲಂಕಾರದ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಜ್ಜಿ. ಆದರೆ ಬೇಬಿ ಅತ್ತೆಗೆ ಒಡವೆ ಹಾಕೊಳ್ಳೋದು, ಅಲಂಕಾರ ಮಾಡ್ಕೊಳ್ಳೋದು ಅಂದರೆ ನನಗೆ ತುಂಬ ಇಷ್ಟ. ಮನೆಯಲ್ಲಿದ್ದರೂ 50-60 ಗ್ರಾಮ್ ಚಿನ್ನ ಇರೋದು ನನ್ನ ಮೈ ಮೇಲೆ. ಆದರೆ ಅವತ್ತು ಹರಿಚಿಕ್ಕಪ್ಪ ದೇವಸ್ಥಾನಕ್ಕೆ ಬಂದು ನಮ್ಮ ಹತ್ರ ಇದ್ದಿದ್ದ ಒಡವೆ ಎಲ್ಲ ತೊಗೊಂಡು ಹೋದರು. ಇವತ್ತು ನೀನೇ ಚಿನ್ನದ ನೆಕ್ಲೆಸ್ ತಂದು ಕೊಟ್ಟಿದ್ಯಾ. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ಬೇಡ ಅನ್ನೋ ಮನಸ್ಸು ನನಗಿಲ್ಲ. ನೀನು ಯಾವಾಗಲೂ ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಮುಂಚೆ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯ. ನಿನ್ನ ಈ ಗುಣನೇ ನನಗೆ ತುಂಬ ಇಷ್ಟ ಆಗ್ತಾ ಇರೋದು. ಥ್ಯಾಂಕ್ಸ್ ಅಣ್ಣ. ಹೌದು, ಎಷ್ಟು ಈ ನೆಕ್ಲೆಸ್ಗೆ? 500 ರೂಪಾಯಿ. 50,000? ಈ ಪರಿಸ್ಥಿತಿಲಿ ಇಷ್ಟೆಲ್ಲ ಖರ್ಚು ಮಾಡೋ ಅಗತ್ಯ ಏನಿತ್ತು? ನನ್ನ ತಂಗಿ ಮುಖದಲ್ಲಿ ಕಾಣ್ತಾ ಇರೋ ಈ ನಗೆ ಮುಂದೆ 50,000 ಜುಜುಬಿ ಕಣೆ. ಬೇಬಿ ಅತ್ತೆ ಬಂದ ತಕ್ಷಣ ಈ ನೆಕ್ಲೆಸ್ನ ಅವ್ರಿಗೆ ಕೊಡ್ತೀನಿ. ಅವರು ಅಷ್ಟೇ ತಕ್ಷಣ ಇದನ್ನು ಹಾಕೋತಾರೆ. ಹಾಕೋ, ಹೇಗೆ ಕಾಣ್ತೀಯ ನೋಡೋಣ. ಅಜ್ಜಿ, ಅವ್ರು ಈ ನೆಕ್ಲೆಸಲ್ಲಿ ಹೇಗೆ ಕಾಣಿಸ್ಬೋದು? ಹೇಗಿದೆ? ತುಂಬ ಚೆನ್ನಾಗಿದೆ. ಹೋಗು, ಲೇಟ್ ಆಗುತ್ತೆ. ಬೇಡ. ಬೇಬಿ ಅತ್ತೆ ಇನ್ನೂ ಬರಲೇ ಇಲ್ಲ. ಏನೋ ಫೋನ್ ಬಂತು ಅಂತ ಹೋದ್ಲು. ಯಾರ ಹತ್ರನೋ ಮಾತಾಡ್ತಾ ನಿಂತಿರ್ತಾಳೆ. ಬಾಮ್ಮ ಹೋಗೋಣ. ಇದು ಯಾವುದೇ ಇದು ನೆಕ್ಲೆಸು? ಎಲ್ಲಿತ್ತು? ನಾನೊಂದು ಆ್ಯಡ್ ಮಾಡ್ತಾ ಇದ್ದೀನಲ್ಲ, ಆ ಜ್ಯುವೆಲರಿ ಶೋರೂಮ್ ಅವರು ನನಗೆ ಗಿಫ್ಟ್ ಹಾಕಿ ಕೊಟ್ಟರು. ಎಷ್ಟು ಗೊತ್ತಾ ಇದು? 50,000. 50,000ನಾ? ನಿಜವಾಗ್ಲೂ ಚಿನ್ನದ್ದೇನಾ? ಹ್ಞೂ, ಮತ್ತೆ ಆರ್ಟಿಫಿಷಿಯಲ್ ನನ್ನ ಎಡಗೈನಲ್ಲೂ ಮುಟ್ಟಲ್ಲ. ಅಲ್ವೇ ಬೇಬಿ? ಬಾ ಅಮ್ಮ ಹೋಗೋಣ. ಜಾನ್ವಿ, ನಾನು ಹೋಗಿರ್ತೀನಿ, ಅಮ್ಮನ ಕರ್ಕೊಂಡು ಬಾ. ಹೋಗ್ತಾ ಫೋನಲ್ಲಿ ಮಾತಾಡ್ಕೊಂಡು ಹೋದ್ಲು. ಬರ್ತಾ ನೆಕ್ಲೆಸ್ ಹಾಕ್ಕೊಂಡು ಬರ್ತಿದ್ದಾಳೆ. ಅಲ್ಲ, ಯಾವ ಜ್ಯುವೆಲ್ರಿ ಶಾಪ್ದವರು ಇಷ್ಟು ಬೆಲೆ ಬಾಳೋ ನೆಕ್ಲೆಸು ಗಿಫ್ಟ್ ಆಗಿ ಕೊಡ್ತಾರೆ?
ಹಿಡ್ದ ಹಠನ ಸಾಧಿಸ್ಬಿಟ್ಟೆ ಕಣೆ. ಅವಳು ಮುಂಚೆಯಿಂದೇನು ಹಾಗೇನೆ, ಹಿಡ್ದಿದ್ದ ಹಠ ಆಗೋ ತನಕ ಬಿಡಲ್ಲ. ತಗೋಶ್ರೀ. ಥ್ಯಾಂಕ್ ಯು. ಸಾರಿ ಮಾಮ್, ನಾನು ಅಡ್ವಾನ್ಸ್ ತರದನ್ನ ಲೇಟ್ ಮಾಡಿದೆ ಅಂತ ನೀವೇ ಅರೇಂಜ್ ಮಾಡಿಬಿಟ್ರಿ. ಸುಮ್ಮನೆರೋ, ಅಮ್ಮ ಮಾಡಿದ್ರೇನು ಮಗ ಮಾಡಿದ್ರೇನು ಎರಡು ಒಂದೇ ತಾನೆ. ಅದಕ್ಕೆ ತೊಳಿ. ಅಂತೂ ನಮ್ಮ ಬೇಬಿ ದಯಿಂದ ನಮ್ದು ಅಂತ ಒಂದು ಮನೆ ಆಯ್ತಪ್ಪ. ಮನೇಲಿ ನಾವು ಒಂದು ಹೊತ್ತು ಊಟ ಮಾಡಿದ್ರು ಸಾಕು, ನೆಮ್ಮದಿಯಿಂದ ಇರ್ತೀವಿ. ಹೌದಕ್ಕ. ಅಲ್ಲ ಆ ಮನೇಲಿ ಆ ಸುನಂದಮ್ಮನ ಕೈಲಿ ಅನ್ಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿತ್ತು. ಆ ಸುನಂದಮ್ಮನವ್ರಿಗೆ ನಮ್ಗೆ ಅಂದು ಅಭ್ಯಾಸ ಆಗೋಗಿದೆ. ಬೋರ್ ಆಯ್ತು ಅಂತ ಈ ಕಡೆ ಬಂದ್ಬಿಟ್ರೆ ಕಷ್ಟ ಇಲ್ಲ. ಆ ಸುನಂದಮ್ಮ ಏನಾದ್ರೂ ಈ ಮನೆಗೆ ಕಾಲಿಡ್ಲಿ ಕಾಲೇ ಕತ್ತರಿಸ್ಬಿಡ್ತೀನಿ. ಬೇಬಿ ನೋಡ್ಕೊಂಡು ಮಾತಾಡೆ. ಜಾನ್ವಿ ಇಲ್ಲೇ ನಿಂತಿದ್ದಾಳ. ತಪ್ಪಿಲ್ಲ ಬಿಡಿ, ಅವರು ನಿಮ್ಮೆಲ್ಲರ ಮನಸ್ಸನ್ನ ಅಷ್ಟೇ ನೋಯಿಸಿದ್ದಾರೆ. ಇಂಥ ಟೈಮಲ್ಲಿ ಅವ್ರ ಬಗ್ಗೆ ಮಾತಾಡಿ ನಾವ್ಯಾಕೆ ನಮ್ಮ ಮನಸ್ಸನ್ನು ಕಹಿ ಮಾಡ್ಕೋಬೇಕು? ಬಿಟ್ಟಾಕಿ ಆ ಮನೆ ವಿಷಯನ. ಹೌದು, ಇನ್ಮೇಲಾದ್ರೂ ಈ ಚಿಕ್ಕ ಅರಮನೆಯಲ್ಲಿ ನಾವೆಲ್ಲರೂ ಖುಷಿಯಾಗಿರ್ಬೋದು. ಹೌದೌದು, ಇಲ್ಲಿ ಎಲ್ಲ ಕೆಲಸ ಎಲ್ಲರೂ ಹಂಚ್ಕೊಂಡು ಮಾಡಬೇಕು. ಅಲ್ಲಿ ಥರ ಕೆಲಸ ಹೇಳಿದ್ರೆ ಬೇಜಾರು ಮಾಡ್ಕೋಬಾರ್ದು. ಅಮ್ಮ ಬೇಜಾರಾಗಿ ಮಾಡ್ಕೋತೀವಿ ಹೇಳಿ, ಇದು ನಮ್ಮ ಮನೆ ಅಲ್ವೇನೆ ಬೇಬಿ? ನಂಗೇನು ಬೇಜಾರಿಲ್ಲ. ತಗೋ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಅದು ನಿಮ್ಮ ನೆಕ್ಲೆಸ್ನ ನೆಕ್ಲೆಸ್ಸಾ? ಯಾರೇ ಕೊಟ್ಟಿದ್ ಬೇಬಿ? ಗಿಫ್ಟ್ ಬಂತು. ಗಿಫ್ಟ್ ಕೊಟ್ರಾ? ಯಾರೇ ಅಂತ ಪುಣ್ಯಾತ್ಮರು? ಅದೇ ನಾನು ಆ್ಯಡ್ ಕಂಪ್ನಿನಲ್ಲಿ ಮಾಡೆಲ್ ಆಗಿದ್ದೀನಲ್ಲ, ಆ ಕಂಪ್ನಿಯವ್ರು ನನ್ಗೆ ಗಿಫ್ಟ್ ಮಾಡಿದ್ರು. ಚೆನ್ನಾಗಿದೆ ಅಲ್ವಾ ಅಕ್ಕ? ಅಲ್ವೇನೆ? ಎಷ್ಟಂತ ಇದಕ್ಕೆ ದುಡ್ಡು? ಗೆಸ್ ಮಾಡಿ ನೋಡೋಣ. ಇದರ ನಿಖರವಾದ ಬೆಲೆ ಯಾರು ಸರಿಯಾಗಿ ಹೇಳ್ತಾರೋ ಅವ್ರಿಗೆ ಈ ನೆಕ್ಲೆಸ್ನ ನಾನು ಗಿಫ್ಟ್ ಮಾಡ್ತೀನಿ. ಹೇಳಿಲ್ಲ ಅಲ್ತಾ ಅದಕ್ಕೆ? 60,000? 65,000? 55,000? ಇದರ ಬೆಲೆ 50,000. ಚೆನ್ನಾಗಿದೆಯೇ?